ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಕ್ಷೇತ್ರ ಗಣಿತ ಅನ್ನೋ ಒಂದು ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಷೇತ್ರ ಗಣಿತ ಅಂದ್ರೆ ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಮೆನ್ಸುರೇಷನ್ಸ್ ಅಂತ ಕರಿತೀವಿ. ಹೌದಾ? ಸೊ ಅಲ್ಲಿ ಕ್ಷೇತ್ರ ಗಣಿತ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಆ ಟಾಪಿಕ್ ಒಳಗ ನಿಮ್ಗ ಅಂದ್ರೆ ಟಾಪಿಕ್ ಹೆಡ್ಲೈನ್ ಒಳಗ ಕ್ಷೇತ್ರ ಅಂದ್ರೆ ಯಾವುದೋ ಒಂದು ಪ್ರದೇಶ, ಆ ಪ್ರದೇಶದ ಬಗ್ಗೆ ನಾವು ಈ ಗಣಿತ ಕ್ಷೇತ್ರ ಗಣಿತ ಅಂತ ಕರಿತೇವೆ. ಹೌದಾ? ಸೊ ನಿಮ್ಗೆ ಏನಾಗ್ಬೇಕು ಹೇಳ್ರಿ, ವಿಸ್ತೀರ್ಣ ಅನ್ನೋ ಒಂದು ಪದವನ್ನ ನಾವು ಇಲ್ಲಿ ಬಳಸ್ತೇವಿ. ಸುತ್ತಳತೆ. ಹೌದಾ? ಈಗ ನಿಮ್ದು ಯಾವ್ದೋ ಒಂದು ಹೊಲ ಇರ್ಬೋದು ಅಥವಾ ಒಂದ್ ಯಾವುದೇ ಜಾಗ ಇರ್ಬೋದು, ಅದು ಎಷ್ಟು ವಿಸ್ತೀರ್ಣ ಐತಿ ಅಥವಾ ಅದು ಎಷ್ಟು ಸುತ್ತಳತೆ ಐತಿ. ಹೌದಾ? ನಾವ್ ಅದನ್ನ ಸ್ಕ್ವೇರ್ ಫುಟ್ ಒಳಗ ಅಥವಾ ನಾವು ಆ ರೀತಿ ಹೇಳ್ತಿರ್ತೇವಲ್ಲ. ಸೊ ಅದ್ರ ಬಗ್ಗೆ ನಾವ್ ಇವತ್ತು ಅಧ್ಯಾಯ ಮಾಡೋದು ಯಾವ್ದಂದ್ರ ಕ್ಷೇತ್ರ ಗಣಿತ. ಕ್ಷೇತ್ರ ಗಣಿತ. ಹೌದಾ? ಹಾಗಾದ್ರೆ ಯಾವ್ದು ಹೇಳ್ರಿ? ಕ್ಷೇತ್ರ ಗಣಿತ. ಹೌದಾ? ಇದ್ರೊಳಗ್ ನಾನು ಇವತ್ತು ಹೇಳ್ತಾ ಇರೋದಂದ್ರ ನಿಮಗ ಆಯತ, ಚೌಕ. ಹೌದಾ? ಆಯತ ಮತ್ತೆ ಚೌಕ, ತ್ರಿಭುಜ ಅದ್ರದ್ದು ವಿಸ್ತೀರ್ಣ ಅಂದ್ರೇನು, ಸುತ್ತಳತೆ ಅಂದ್ರೇನು, ಅದ್ರದ್ದು ನಾನು ಡಿಫ್ರೆನ್ಸ್ ಅನ್ನ ಹೇಳ್ತೇನಂತ. ಹೌದಾ? ಸೊ ಈಗ ಇಲ್ಲಿ ಏನಾಗತ್ ನೋಡ್ರಿ. ಹೌದಾ? ಇದು ಯಾವ ಆಕೃತಿ ನೋಡ್ರಿ? ಇದು ಸ್ವಲ್ಪ ಇದು ಆಯತ. ಹೌದಾ? ಎ ಬಿ ಸಿ ಡಿ. ಹೌದಾ? ಇದು ಆಯತ ಅಂತ ಇದೆ. ಹೌದಾ? ಸೊ ಇದ್ರದ್ದು ನನಗ ಸುತ್ತಳತೆ ಬೇಕು, ಆಮೇಲೆ ವಿಸ್ತೀರ್ಣ ಬೇಕು. ಸುತ್ತಳತೆ ಮತ್ತ ವಿಸ್ತೀರ್ಣ. ಸುತ್ತಳತೆ ಮತ್ತ ವಿಸ್ತೀರ್ಣ. ಸುತ್ತಳತೆ ಅಂದ್ರ ಅದರ ಅರ್ಥ ಏನಂದ್ರ ಈ ಅಳತೆಯನ್ನ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೇವಿ. ಸುತ್ತಳತೆ ಅಂದ್ರೆ ಇದು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ತೇವಲ್ಲ, ಅದು ಸುತ್ತಳತೆ. ಅಥವಾ ಅದಕ್ಕೆ ನಾವು ಪೆರಿಮೀಟರ್ ಅಂತ ಕರಿತೇವೆ. ಹೌದಾ? ಆಮೇಲೆ ಇದಕ್ಕೆ ಏನಂತ ಕರಿತೇವಿ? ವಿಸ್ತೀರ್ಣ ಅಥವಾ ಏರಿಯಾ ಅಂತ ಕರಿತೇವೆ. ಹೌದಾ? ಏರಿಯಾ. ಏರಿಯಾ ಅಂದ್ರ ಈ ಇಷ್ಟು ಚೌಕದ ಪ್ರದೇಶದೊಳಗ ಆವರಿಸಿದಂತ ಈ ಪ್ರದೇಶವನ್ನ, ಹೌದಾ, ನಾ ಏನ್ ಶೇಡ್ ಮಾಡ್ತಾ ಇದ್ದೀನಲ್ಲ, ಈ ಪ್ರದೇಶವನ್ನ ನಾವೇನಂತ ಕರಿತೀವಿ? ವಿಸ್ತೀರ್ಣ ಅಂತ ಕರಿತೀವಿ. ಹಾಗಾದ್ರೆ ನಮಗ ಈ ಸುತ್ತಳತೆಯನ್ನ ಅಥವಾ ವಿಸ್ತೀರ್ಣವನ್ನ ಆ ಡೈಗ್ರಾಮಿಗೆ ತಕ್ಕಂಗ ನಮಗ ಅದರದ ಫಾರ್ಮುಲಾಗಳು ಚೇಂಜ್ ಆಗ್ತಾವು. ಆಯತದ ಸುತ್ತಳತೆ ವಿಸ್ತೀರ್ಣನ ಬೇರೆ ಇರ್ತೈತಿ, ಚೌಕದ ಸುತ್ತಳತೆ ಮತ್ತ ವಿಸ್ತೀರ್ಣನ ಬೇರೆ ಇರ್ತೈತಿ. ಅದು ಯಾವ ರೀತಿ ಇದೆ, ಏನಿದೆ ಅಂತ ನೋಡೋಣಂತ ಈಗ. ಹೌದಾ? ಹಾಗಾದ್ರೆ ಆಯತದ ಸುತ್ತಳತೆ ಕಂಡು ಹಿಡಿಯುವಂತ ಸೂತ್ರ ಯಾವುದು ನೋಡ್ರಿ? ಆಯತದ ಸುತ್ತಳತೆ ಅಂದ್ರ ನಮ್ಗಿಲ್ಲಿ ಏನಾಗತ್ತಂದ್ರ ಸುತ್ತಳತೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ಏನಂತ ಬರೀತೆ ನಾನು? ಎ ಬಿ ಅಂತ ಬರೀತೆ ನಾನು. ಹೌದಾ? ಇಲ್ಲಿ ನೋಡ್ರಿ, ಎ ಬಿ ಅಂತಂದ್ರ ಈಗ ವಿಸ್ತೀರ್ಣ, ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಅಂದ್ರೆ ಇದು ಎ ಇಂಟು ಬಿ ಅಂತ ಆಗತ್ತ. ಸೊ ಇದೇನಾಗತ್ ನಮ್ಗಿದು ಉದ್ದ, ಇದು ಎಷ್ಟು ಅಗಲ ಇದೆ. ಫಾರ್ ಎಕ್ಸಾಂಪಲ್ ಇದೊಂದು 4 ಸೆಂಟಿಮೀಟರ್ ಇದೆ, ಇದೊಂದು 3 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಹೌದಾ? ಹಾಗಾದ್ರೆ ಇದ್ರದ್ದು ವಿಸ್ತೀರ್ಣ ಎಷ್ಟಾಗತ್ ನೋಡ್ರಿ? 4 ಇಂಟು 3 ಎಷ್ಟಾಗತ್ತ? 12 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಇದ್ರೊಳಗ ನನಗ ಸುತ್ತಳತೆ ಬೇಕು. ಸುತ್ತಳತೆ ಅಂದ್ರೆ ಇದ್ರದ್ದು ವಿಸ್ತೀರ್ಣ ಎಷ್ಟಾಯ್ತು? ಇಲ್ಲಿ ಒಳಗ ಆವೃತವಾದ ಪ್ರದೇಶವನ್ನ ನಾವು ಕಂಡು ಹಿಡಿದಿವಿ. ಹೌದಾ? ಈಗ ನನಗ ಸುತ್ತಳತೆ ಬೇಕು. ಸುತ್ತಳತೆ ಯಾವ ರೀತಿ ಇರ್ತೈತಿ ನೋಡ್ರಿ? 2 ಇಂಟು ಎಲ್ ಪ್ಲಸ್ ಬಿ ಅಂತ ಇರ್ತೈತಿ. ಹೌದಾ? 2 ಇಂಟು ಎಲ್ ಪ್ಲಸ್ ಬಿ ಅಥವಾ 2 ಇಂಟು ಉದ್ದ ಪ್ಲಸ್ ಅಗಲ. ಹೌದಾ? ಇಲ್ಲಿ ಸುತ್ತಳತೆ ಅಂದ್ರೆ ನನಗೆ ಇಲ್ಲಿ 2 ಎದಕ್ ಬಂತು ಅಂದ್ರ, 2 ಉದ್ದಗಳಿದಾವು, 2 ಅಗಲಗಳಿದಾವು. ಸೊ ಅದನ್ನ ಏನ್ ಮಾಡಿದಾರ ಅವರು? 2ಅನ್ನ ಕಾಮನ್ ತೆಗೆದ ಉದ್ದ ಪ್ಲಸ್ ಅಗಲ ಅಂತ ಮಾಡಿದಾರೆ. ಹೌದಾ? ಇದೇ ನಮ್ದು ಏನಾಗತ್ತ ಹೇಳ್ರಿ, ಕ್ಷೇತ್ರ ಗಣಿತದೊಳಗ ನಮಗ ಇದ್ರ ಡಿಫ್ರೆನ್ಸ್ ಮೇನ್ ಗೊತ್ತಾಗ್ಬೇಕು. ಸುತ್ತಳತೆ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು. ಸುತ್ತಳತೆ ಅಂದ್ರ ಇದೇನು ಬಾರ್ಡರ್ ಲೈನ್ ಐತಲ್ಲ, ಇದು ಎಷ್ಟು ಉದ್ದ ಇದೆ ಅನ್ನೋದನ್ನ ಕಂಡು ಹಿಡಿಯುದು ನಮ್ಗ ಸುತ್ತಳತೆ. ವಿಸ್ತೀರ್ಣ ಅಂದ್ರ ಇದಿಷ್ಟು ಪ್ರದೇಶದೊಳಗ ಎಷ್ಟು ಜಾಗ ಒಂದು ಆವೃತವಾಗಿದೆ ಅನ್ನೋದನ್ನ ನಾವು ಕಂಡು ಹಿಡಿಬಹುದು ವಿಸ್ತೀರ್ಣ ಅಂತ ಹೇಳಿ. ಹಾಗಾದ್ರೆ ಅದ್ರದ್ದೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ಬೋದು ನಾನ? ಇಲ್ಲಿ ನೋಡ್ರಿ. ಹೌದಾ?
ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ರಿ, ಇದು ಆಯತ. ಇಲ್ಲಿ ನೋಡ್ತೀರಿ ಆಯತ, ಇಲ್ಲಿ ಏನಾಗಿದೆ, ಇದು ಆಯತದ ಡೈಗ್ರಾಮ್ ಇದೆ. ಇಲ್ಲಿ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂದ್ರೆ ಸುತ್ತಳತೆ ಯಾವ್ದ್ರದ್ದು, ಆಯತದ ಸುತ್ತಳತೆ. ಇಲ್ಲಿ ಹೇಳಿದ್ನಲ್ಲ ನಾನು 2 ಇಂಟು ಉದ್ದ ಮತ್ತು ಅಗಲ, ಹೌದಾ. ಆಮೇಲೆ ಏರಿಯಾ ಆಫ್ ರೆಕ್ಟಾಂಗಲ್ ಉದ್ದ ಇಂಟು ಅಗಲ, ಹೌದಾ. ಇಲ್ಲಿ ಏನಾಗಿದೆ ನೋಡ್ರಿ, ನಿಮ್ಗೆ 2 ವಿಡ್ತ್ ಅಂತ ಇದೆ, ಹೌದಾ. ನಾವು ಯೂಸ್ವಲಿ ಬಿ ಅಂತ ಅದನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಏನಾಗಿದ್ದಾರೆ ಅವರು ಡಬ್ಲ್ಯೂ ಅಂತ ಯೂಸ್ ಮಾಡಿದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ, ಹೌದಾ. ಇದೇನಿದು 2 + 5 ಎಷ್ಟಾಯ್ತು, 5 + 2 7, ಆಮೇಲೆ ಇದೊಂದು 14 ಆಯ್ತು. ಇದನ್ನ ಸೆಂಟಿಮೀಟರ್, ಸೆಂಟಿಮೀಟರ್ ಒಳಗಿದ್ರೆ ಸೆಂಟಿಮೀಟರ್, ಮೀಟರ್ ಒಳಗಿದ್ರೆ ಮೀಟರ್, ಹೌದಾ. ಆಮೇಲೆ ಇಲ್ಲಿ ನೋಡ್ರಿ ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಇದೆ, ಉದ್ದ ಇಂಟು ಅಗಲ. ಇಲ್ಲಿ 2 × 5 ಎಷ್ಟಾಯ್ತು, 10. ಇದು ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು, ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು, ಹೌದಾ. ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇದು ಚೌಕ, ಹೌದಾ. ಈ ಆಯತವನ್ನ ನೋಡಿದ್ರೆ ಸಾಕು ನಿಮಗ್ ಗೊತ್ತಾಗ್ತೈತಿ ಇದು ಚೌಕ. ಸೊ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದ್ರ ಇಲ್ಲಿ ನಮಗ ಸುತ್ತಳತೆ ಅಂದ್ರ ನಮಗ್ ಏನಾಗ್ತಿದೆ, ಸುತ್ತಳತೆ ಎಲ್ಲಾನು ಇದ್ರದ್ದು ಅಳತೆ ನಮಗ ಸೇಮ್ ಇರ್ತೈತಿ ಚೌಕ ಇತ್ತಂದ್ರ. ಅಕಸ್ಮಾತ್ ಇಲ್ಲಿ ನೋಡ್ರಿ ನಿಮಗ ಆಯತ ಏನಾಗಿರ್ತೈತಿ ಹೇಳ್ರಿ, ಉದ್ದ, ಇವೆರಡು ಅಳತೆ ಸೇಮ್ ಇರ್ತಾವ, ಇವೆರಡು ಅಳತೆ ಸೇಮ್ ಇರ್ತಾವ. ಎಲ್ಲಿ ಹೇಳ್ರಿ, ಆಯತದೊಳಗ. ಬಟ್ ಚೌಕದೊಳಗ ಏನಾಗಿರ್ತೈತಿ ಹೇಳ್ರಿ, ಇವು ಕಂಟಿನ್ಯೂ 4 ಸೈಡ್ಗಳು ನಮಗ ಈಕ್ವಲ್ ಆಗಿರ್ತಾವ. ಸೊ ಅದಕ್ಕ 4 × S, ಹೌದಾ. ನಮಗೆ ಯೂಸ್ವಲಿ ಫಾರ್ಮುಲಾ ಎ ಅಂತ ಇರ್ತೈತಿ, ಅವರು ಎಸ್ ಅಂತ ತಗೊಂಡಾರ, ಹೌದಾ. ಆಮೇಲೆ 4 ಇಲ್ಲಿ 3 ಅಂತ ಇದೆ, ಇಲ್ಲಿ ನೋಡ್ರಿ 4 × 3 ಎಷ್ಟಾಯ್ತು, 12 ಆಯ್ತು. ಆಮೇಲೆ ಏರಿಯಾ ಆಫ್ ಸ್ಕ್ವೇರ್, ಅದ್ರದ್ದು ಸ್ಕ್ವೇರ್ ಏರಿಯಾ ಏನಾಗತ್ತೆ ಹೇಳ್ರಿ, ಎ ಸ್ಕ್ವೇರ್ ಅಂತ ನಾವು ಯೂಸ್ ಮಾಡ್ತೀವಿ, ಎಸ್ ಸ್ಕ್ವೇರ್ ಅಂತ ಇದೆ. ಸೊ ಇದೇನಾಗತ್ತ 3 3 3 9 ಅಂತ ಆಗತ್ತ. ಸೊ ನಾ ಇದನ್ನ ಅಳತೆಯನ್ನ ಚೇಂಜ್ ಮಾಡಬಹುದು, ಹೌದಾ. ಕರೆಕ್ಟಾ ಕಾಣಿಸ್ತಾ ಇದೆ ಇಲ್ಲಿ, ಹೌದಾ. ನಾನು ಇದನ್ನ ಸಣ್ಣದು ಮಾಡ್ಬೋದು, ಇನ್ನು ನಂಗ ಇದಕ್ಕಿಂತನೂ ದೊಡ್ಡದು ಇರ್ತಾವ, ಹೌದಾ. ಆಮೇಲೆ ಈ ಆಯತವನ್ನ ಕೂಡ ನಾನು ಚೇಂಜ್ ಮಾಡಬಹುದು, ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ನೋಡ್ರಿ ಇಲ್ಲಿ, ಹೌದಾ. ನಾನು ಯಾವ ರೀತಿ ಅದ್ರದ್ದು ಅಳತೆಯನ್ನ ಚೇಂಜ್ ಮಾಡ್ತೇನೆ, ಅದಕ್ಕೆ ತಕ್ಕಂಗಲ್ಲೇ ವ್ಯಾಲ್ಯೂಗಳು ಕೂಡ ಇದ್ರು ಚೇಂಜ್ ಆಗ್ತಾ ಇದಾವ. ಅರ್ಥ ಆಯ್ತಾ. ಇದು ನಮ್ದು ಏನಾಗತ್ತಂದ್ರ, ಒಂದ್ ಸೆಕೆಂಡ್. ಸೊ ಇದೇನಾಗತ್ತ, ಕ್ಷೇತ್ರ ಗಣಿತ. ಇವತ್ ನಾನು ಹೇಳಿದ್ದು ಯಾವ್ದು ಹೇಳ್ರಿ, ಚೌಕ ಮತ್ತ ಆಯತದ ಮೇನ್ ನಾನು ಹೇಳಿದ್ದು ಏನಂದ್ರ ಸುತ್ತಳತೆ ಮತ್ತ ವಿಸ್ತೀರ್ಣಗಿರುವಂತಹ ಡಿಫ್ರೆನ್ಸ್. ಈಗ ನಿಮಗ ಕನ್ಫ್ಯೂಸ್ ಆಗ್ಬಿಡ್ತೈತಿ, ಫಾರ್ಮುಲಾಗಳು ಗೊತ್ತಿರ್ತಾವು. ಸುತ್ತಳತೆ ಅಂತ ಕಂಡು ಹಿಡಿದಾಗ ಯಾವ ಫಾರ್ಮುಲಾ ಹಾಕ್ಬೇಕು, ವಿಸ್ತೀರ್ಣ ಅಂತ ಇದ್ದಾಗ ಯಾವ ಫಾರ್ಮುಲಾ ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೈತಿ. ಸೊ ಇದ್ರದ್ದು ನಿಮಗ್ ಕರೆಕ್ಟ್ ಕಾನ್ಸೆಪ್ಟ್ ತಿಳಿದಿತ್ತು ಅಂದ್ರ ನೀವು ಸುತ್ತಳತೆ ಕೇಳಿದಾಗ ಅದರದೇ ಸೂತ್ರ ಹಾಕ್ಬೋದು, ವಿಸ್ತೀರ್ಣವನ್ನ ಕೇಳಿದಾಗ ಅದರ ಸೂತ್ರವನ್ನ ಹಾಕ್ಬೋದು. ಅರ್ಥ ಆಯ್ತಾ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ಇದ್ರದ್ದು ಕಾನ್ಸೆಪ್ಟ್, ಸುತ್ತಳತೆ ಮತ್ತ ವಿಸ್ತೀರ್ಣ ಅನ್ನೋದು ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.